ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ನ್ಯೂಸ್ನಲ್ಲಿ ಬಂದಿರುತ್ತೆ ಮತ್ತು ರೈಲ್ವೆ ಇಲಾಖೆಯಿಂದ ಈ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಸೊ ಆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ, ಸೊ ರೈಲ್ವೆಯ ಒಂದು ತಾತ್ಕಾಲ ಟಿಕೆಟ್ನ ಬುಕ್ಕಿಂಗ್ ಮಾಡುವುದರಲ್ಲಿ ಒಂದು ಮಹತ್ವದಂಥ ಬದಲಾವಣೆಯನ್ನು ತಂದಿದ್ದಾರೆ ಸ್ನೇಹಿತರೆ. ಸೊ ಆ ಒಂದು ಬದಲಾವಣೆ ಏನು ಮತ್ತು ಆ ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿಸಿದ್ರಿ. ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬನ್ನಿ ಸ್ನೇಹಿತರೆ, ರೈಲ್ವೆ ಇಲಾಖೆ ಹೊರಡಿಸಿರುವಂಥ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ ಸ್ನೇಹಿತರೆ, ನೀವು ಮೊದಲಿಗೆ ಒಂದು ರೈಲ್ವೆ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕಾದ್ರೆ ಸೊ ಬುಕ್ಕಿಂಗ್ RIC ಇದರ ರಿಸರ್ವೇಷನ್ ನಿಮಗೆ ಕನ್ಫರ್ಮ್ ಆಗಲಿಲ್ಲ, ಸೊ ಆಗಲಿಲ್ಲ ಅಂದರೆ ವೇಟಿಂಗ್ ಲಿಸ್ಟ್ನಲ್ಲಿ ಕೂಡುತ್ತೆ. ಸೊ ಅಂಥ ಒಂದು ವೇಟಿಂಗ್ ಲಿಸ್ಟ್ನಲ್ಲಿ ಕೂಡುವಂಥ ಒಂದಿಷ್ಟು ಪ್ಯಾಸೆಂಜರ್ಗಳಿಗೆ ಅವಾಗ 4 ಗಂಟೆ, ಸೊ 4 ಗಂಟೆ ಮುಂಚಿತವಾಗಿ ನಿಮಗೆ ಕನ್ಫರ್ಮ್ ಆಗಿದೆ ಇಲ್ವಾ ಅಂತೇಳಿ ನಿಮಗೆ ಗೊತ್ತಾಗ್ತಿತ್ತು. ಸೊ ಇವಾಗ ರೈಲ್ವೆ ಇಲಾಖೆ ಈ ಒಂದು ವೇಟಿಂಗ್ ಲಿಸ್ಟ್ನಲ್ಲಿ ಇರುವಂಥ ಪ್ಯಾಸೆಂಜರ್ಗೆ 24 ಅವರ್ಸ್ 24 ಗಂಟೆ ಮೊದಲಿಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಬೇಕಂತೇಳಿ ಈ ಒಂದು ಸೂಚನೆಯನ್ನು ತಂದಿದ್ದಾರೆ ಸ್ನೇಹಿತರೆ. ಸೊ ಅಂದರೆ ಮೊದಲಿಗೆ ನಿಮಗೆ ರೈಲ್ವೆ ಹೊರಡೋಕ್ಕಿಂತ 4 ಅವರ್ ಮುಂಚಿತವಾಗಿ ನಿಮಗೆ ಕನ್ಫರ್ಮ್ ಆಗಿದೆ ಇಲ್ಲ ಅನ್ನೋದು ರೈಲ್ವೆ ಒಂದಷ್ಟು ಮಾಹಿತಿ ತಿಳಿತಿತ್ತು. ಇವಾಗ 24 ಅವರ್ಸ್ ಮುಂಚಿತವಾಗಿ ನಿಮಗೆ ರೈಲ್ವೆ ಟಿಕೆಟ್ ಕನ್ಫರ್ಮ್ ಆಗಿದೆ ಇಲ್ವಾ, ಒಂದು ವೇಳೆ ಆಗಿರ್ಲಿಪ್ಪ ಅಂದರೆ ನೀವು ಮತ್ತೆ ಒಂದು ಬೇರೆ ಒಂದು ಅವಕಾಶವನ್ನು ಮಾಡಿಕೊಂಡು ನೀವು ಆ ಒಂದು ಊರಿಗೆ ನೀವು ಹೋಗೋ ಅವಕಾಶ ಆಗಲಿ ಅಂತೇಳಿ 24 ಅವರ್ಸ್ ಮುಂಚಿತವಾಗಿ ಈ ಒಂದು ಟಿಕೆಟನ್ನು ಬುಕ್ಕಿಂಗ್ ಆಗಿದೆ ಇಲ್ಲ ಅಂತೇಳಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಸ್ನೇಹಿತರೆ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ನಿಮಗೆ ಈ ಒಂದು ರೈಲ್ವೆ ಟಿಕೆಟನ್ನು ಬುಕ್ಕಿಂಗ್ ಮಾಡೋರು ಸೊ ತಾತ್ಕಾಲ, ಸೊ ಇವಾಗ ನಿಮಗೆ ರೈಲ್ವೆ ಟಿಕೆಟ್ ಸಿಕ್ಕಿರೋದಿಲ್ಲ, ಫುಲ್ ಕನ್ಫರ್ಮ್ ಆಗಿರೋದಿಲ್ಲ, ಈ ಒಂದು ಟಿಕೆಟ್ ಖಾಲಿ ಇರುತ್ತೆ, ಅಂಥ ಒಂದು ರೈಲ್ವೆ ಹೊರಡೋದಕ್ಕಿಂತ ಮುಂಚಿತವಾಗಿ ತಾತ್ಕಾಲ ಟಿಕೆಟ್ ಅನ್ನೋದು ಒಂದು ಇರ್ತದೆ ಸ್ನೇಹಿತರೆ. ಸೊ ಆ ಒಂದು ತಾತ್ಕಾಲ ಟಿಕೆಟನ್ನು ಬುಕ್ಕಿಂಗ್ ಮಾಡೋರಿಗೆ ಇನ್ನು ಮುಂದೆ ಕಂಪಲ್ಸರಿ ಆಧಾರ್ ಕಾರ್ಡ್ನ ಲಿಂಕ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಆಧಾರ್ ಕಾರ್ಡ್ನ ದೃಢೀಕರಣ, ಆಧಾರ್ ಕಾರ್ಡ್ ಹಾಕಿ OTP ತೊಗೊಂಡು ಈ ಒಂದು ತಾತ್ಕಾಲ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕಾಗಿರುತ್ತೆ. ನೀವು ಈ ಒಂದು ಟಿಕೆಟನ್ನು ಆಧಾರ್ ಕಾರ್ಡ್ ಇಲ್ಲಾರ್ದೇ ನೀವು ಬುಕ್ಕಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ನಿಮಗೆ ವಿಶೇಷವಾದ ಒಂದು ಮಾಹಿತಿ ಹೇಳಬೇಕಪ್ಪ ಅಂದರೆ ಈ ಒಂದು ಟಿಕೆಟು, ಸೊ ರೈಲ್ವೆ ಟಿಕೆಟನ್ನು ಬುಕ್ಕಿಂಗ್ ಮಾಡೋರು ಏಜೆಂಟ್ರು ಮಾಡ್ತಿದ್ರು ಮೊದಲಿಗೆ. ಸೊ ಏಜೆಂಟ್ರು ಎಲ್ಲಿ ಬೇಕಲ್ಲಿ ತಮ್ಮ ಮನಸ್ಸಿಗೆ ಬಂದಷ್ಟು ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡ್ಕೊತಿದ್ರು. ಸೊ ಏಜೆಂಟ್ರಿಗೆ ಇನ್ನು ಮುಂದೆ ರೈಲ್ವೆ ಟಿಕೆಟನ್ನು ಬುಕ್ಕಿಂಗ್ ಮಾಡೋಕ್ಕೆ ಯಾವುದೇ ಒಂದು ಬೇರೆ ಥರ ಒಂದು ವೆಬ್ಸೈಟ್ಗಳಲ್ಲಿ ಇರುವುದಿಲ್ಲ. ಒಳ್ಳೆ IRCTC ವೆಬ್ಸೈಟು ಮತ್ತು IRCTC ಆ್ಯಪ್, ಈ ಒಂದು ಎರಡರಲ್ಲಿ ಮಾತ್ರ ನಿಮಗೆ ಅವಕಾಶವಿರುತ್ತೆ ಅಂತೇಳಿ ಈ ಒಂದು ರೈಲ್ವೆ ಇಲಾಖೆ ತಿಳಿಸಿದೆ. ಸೊ ಒಟ್ಟಿನಲ್ಲಿ ನೀವು ಆ ಒಂದು ತಾತ್ಕಾಲ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳ್ಳೇಬೇಕಪ್ಪ ಅಂತಂದರೆ ನೀವು ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಲಿಂಕನ್ನು ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ನ ಹಾಕಿಬಿಟ್ಟು ನೀವು OTP ಮುಖಾಂತರ ಈ ಒಂದು ತಾತ್ಕಾಲ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಮತ್ತು ನಿಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂತಂದರೆ ಒಂದು ರೈಲ್ವೆ ಟಿಕೆಟ್ನ ತಾತ್ಕಾಲ ಟಿಕೆಟ್ನ ಓಪನ್, ಸೊ ಅಂದರೆ ನಿಮಗೆ ತಾತ್ಕಾಲ ಟಿಕೆಟ್ನ ರೈಲ್ವೆ ಹೊರಡೋಕ್ಕಿಂತ ಮುಂಚಿತ ಈಗ ಒಂದಿಷ್ಟು ಮೊದಲೇ ನಿಮಗೆ ಈ ತಾತ್ಕಾಲ ಟಿಕೆಟ್ನ ಓಪನ್ ಮಾಡ್ತಾರೆ. ಸೊ ಈ ಒಂದು ಟಿಕೆಟ್ನ ಓಪನ್ ಮಾಡ್ಬೇಕಾದ್ರೆ ಬೆಳಗ್ಗೆ 10 ಗಂಟೆಗೆ 10ರಿಂದ 11 ಗಂಟೆವರೆಗೆ ಈ ಒಂದು AC ಕೋಚ್ನ ಬಿಡುಗಡೆ ಮಾಡ್ತಾರೆ. ಅಂದರೆ 10ರಿಂದ 10:30 ಅಥವಾ 10ರಿಂದ 11 ಗಂಟೆ ಒಳಗಾಗಿ ಒಂದು ಫಸ್ಟ್ನೇ ಕೋಚ್ನ AC ಬಿಡುಗಡೆ ಮಾಡ್ತಾರೆ. ಸೊ AC ಟಿಕೆಟ್ಗಳನ್ನ ಯಾರು ಬುಕ್ಕಿಂಗ್ ಬುಕ್ಕಿಂಗ್ ಮಾಡ್ಕೋಬೋದು. ತದನಂತರ 11ರಿಂದ 11:30ವರೆಗೆ ಈ ಒಂದು ಏನಪ್ಪ ಅಂದರೆ ನಾರ್ಮಲ್ ಸ್ಲಿಪ್ಪರ್ ಕೋಚ್ನ ಒಂದು ಟಿಕೆಟ್ಗಳನ್ನ ಓಪನ್ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಪ್ರತಿ ತಾತ್ಕಾಲ ಟಿಕೆಟ್ ಬುಕ್ಕಿಂಗ್ ಮಾಡುವ ಸಮಯದಲ್ಲಿ ಓಪನ್ ಮಾಡುವ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಮತ್ತು ಈ ಒಂದು ತಾತ್ಕಾಲ ಟಿಕೆಟ್ನ ಬುಕ್ಕಿಂಗ್ ಮಾಡುವ ಸಂದರ್ಭದಲ್ಲಿ ಏಜೆಂಟ್ಗಳಿಗೆ ಪ್ರತಿ ಒಂದು ಟಿಕೆಟ್ ಅಂದರೆ 10 ಗಂಟೆಯಿಂದ 10:30 ತನಕ ನಿಮಗೆ ಅವಕಾಶವಿರುವುದಿಲ್ಲ. ಅಂದರೆ ಈ ಸದ್ಯ ತಾತ್ಕಾಲ ಟಿಕೆಟ್ ಓಪನ್ ಮಾಡ್ತಾ 10 ಗಂಟೆಗೆ ಓಪನ್ ಮಾಡಿ 11 ಹೊತ್ತು ಅಥವಾ 10:30 ತನಕ ಇದ್ದಿರತ್ತಕ್ಕೋ. ಸೊ ಅವಾಗ ನಿಮ್ಗೆ ಅರ್ಧ ಗಂಟೆ ಮೊದಲು ನಿಮ್ಗೆ ಏಜೆಂಟ್ಗಳಿಗೆ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ. ಅರ್ಧ ಗಂಟೆ ನಂತರ ನೀವು ಏಜೆಂಟ್ರು ಬುಕ್ಕಿಂಗ್ ಮಾಡ್ಕೋಬೋದು ಅಂತೇಳಿ ರೈಲ್ವೆ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ ಸ್ನೇಹಿತರೆ. ಅದೇ ರೀತಿ ಇದು ಸ್ಲೀಪರ್ ಸಹಿತ ಸ್ನೇಹಿತರೆ 11 ಗಂಟೆಗೆ ಬಿಟ್ಟರಪ್ಪ ಅಂದರೆ ಅರ್ಧ ಗಂಟೆ ಮೊದಲಿಗೆ ಈ ಒಂದು ಏಜೆಂಟ್ರಿಗೆ ಈ ಒಂದು ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಅಂತೇಳಿ ತಿಳಿಸಿದೆ. ಆ ಅರ್ಧ ಗಂಟೆ ಆದ ನಂತರ ನೀವು ಟಿಕೆಟ್ಗಳನ್ನ ಬುಕ್ಕಿಂಗ್ ಮಾಡ್ಬೋದು. ಮತ್ತು ಪ್ರತಿಯೊಬ್ಬರು ಈ ಒಂದು ರೈಲ್ ಟಿಕೆಟ್ ಬುಕ್ಕಿಂಗ್ ಮಾಡೋದು ಮಿನಿಮಮ್ 6 ಟಿಕೆಟ್ಗಳನ್ನ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾ ಇದೆ ಸ್ನೇಹಿತರೆ ರೈಲ್ವೆ ಇಲಾಖೆ. ಮತ್ತು ಇದೇ ರೀತಿ ಮತ್ತು ಏನಪ್ಪ ಅಂದರೆ ಈ ಒಂದು ಯೋಜನೆಯನ್ನು ಜುಲೈ 1ನೇ ತಾರೀಕಿನಿಂದ ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೆ. ಜುಲೈ 1ನೇ ತಾರೀಕಿನಿಂದ ಈಗಾಗಲೇ ಇದು ಒಂದು ಆ ಕಡೆ ಬಿಕನೇರ್ ಕಡೆ ಈ ಒಂದು ಪ್ರಾಯೋಗಿಕ ಯೋಜನೆಯನ್ನು ಜಾರಿಗೆಗೊಳಿಸಿದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ಇದನ್ನು ಪೂರ್ತಿಯಾಗಿ ಚೆಕ್ ಮಾಡಿ, ಸೊ ಯೋಜನೆ ಯಾವ ರೀತಿ ಕೆಲಸ ಆಯಿತು ಇಲ್ಲ ಅನ್ನೋದೆಲ್ಲ ಚೆಕ್ ಮಾಡ್ಕೊಂಡು ನಂತರ ಈ ಕಡೆ ಎಲ್ಲ ಕಡೆ ಈ ಒಂದು ರೈಲ್ವೆ ವಿಭಾಗದ ಎಲ್ಲ ಕಡೆ ಈ ಒಂದು ಜಾರಿಗೆಯನ್ನು ತರ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಜುಲೈ 1ರ ನಂತರ.
ಸೊ ಈ ರೀತಿ ರೈಲ್ವೆ ಇಲಾಖೆ ಹೊರಡಿಸಿರುವಂಥ ಮಹತ್ವವಾದಂಥ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.